ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಬಂದು ಪೆಡಿಕ್ಯೂರ್ ಆ್ಯಂಡ್ ಮ್ಯಾನಿಕ್ಯೂರ್ ಬಗ್ಗೆ ಆಗಿರುತ್ತೆ. ಆ್ಯಂಡ್ ನೀವು ಸ್ಟಾರ್ಟಿಂಗೇ ನೋಡ್ಬೋದು, ನಾನು ಇದರಲ್ಲಿ ಏನೇನು ಐಟಮ್ಸ್ ರಿಕ್ವೈರ್ಡ್ ಇದೆ, ಲೈಕ್ ಎಕ್ವಿಪ್ಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಮತ್ತು ಕ್ರೀಮ್ ರಿಕ್ವೈರ್ಮೆಂಟ್ ಇದೆ. ಅದರದ್ದು 3 ಥರದ್ದು ಪಿಕ್ಸ್ ಹಾಕಿದ್ದೀನಿ. ಒಂದು ಬ್ರಷು ಮತ್ತು ಕಟರು, ನೇಲ್ ಕಟರು ಎಲ್ಲ ಸೆಟ್ಸ್ ಇರುತ್ತೆ. ಸೊ ಆ ಸೆಟ್ಸ್ ಎಲ್ಲ ರಿಕ್ವೈರ್ ಆಗಿರುತ್ತೆ. ಅದನ್ನು ನಾನು ಈ ವಿಡಿಯೋನಲ್ಲಿ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು, ಪಾಸ್ ಮಾಡಿ ಅದನ್ನು ನೋಡ್ಬೋದು ದಟ್ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವೈಲ್ ಸ್ಟಾರ್ಟಿಂಗ್ ದ ಕ್ಲಾಸ್ ಮ್ಯಾಮ್ ಫಸ್ಟ್ ಅವ್ರಿಗೆ ಅಂತ ಮಾಡ್ಕೊತಾರೆ. ಲೈಕ್ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿಕೊಂಡು ಆಮೇಲೆ ನಮಗೆ ತೋರಿಸ್ತಾರೆ. ಸೊ ನೀವು ನೋಡ್ಬೋದು ದಟ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ಏನೇನು ರಿಕ್ವೈರ್ಮೆಂಟ್ ಇದೆ, ಏನೇನು ಥರ ಬ್ರಷ್ ಇದೆ, ಈಚ್ ಆ್ಯಂಡ್ ಎವ್ರಿಥಿಂಗ್. ಒಂದು ಬ್ರಷು ಏನೇನು ಯೂಸ್ ಆಗುತ್ತೆ, ಯಾವ್ಯಾವುದಕ್ಕೆ ಏನೇನು ಕಟರ್ ಯೂಸ್ ಆಗುತ್ತೆ, ಆ್ಯಂಡ್ ಹೌ ಟು ಕ್ಲೀನ್, ಹೇಗೆ ನಾವು ಇದನ್ನು ಹಿಡಿಬೇಕು ಅಂತ ಅದು ಸ್ಟೆಪ್ ಬೈ ಸ್ಟೆಪ್ ಅದರ ನೇಮ್ ಸಮೇತ ಹೇಳ್ತಾ ಹೋದರು. ಸೊ ಇದು ನೀವು ನೋಡ್ಬೋದು, ಇದು ಶಾರ್ಪ್ ಮಾಡೋದು, ನೇಲ್ ಶಾರ್ಪ್ನರ್, ನೇಲ್ ಸ್ಟ್ರೇಟ್ನರ್, ಲೈಕ್ ಅದಕ್ಕೆ ಶೇಪ್ ಕೊಡೋವಂಥದ್ದು, ನೇಲ್ ಕಟ್ಟರು, ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿರ್ಬೇಕಾಗತ್ತೆ. ನಾವು ಏನೇ ಒಂದು ಸ್ಟಾರ್ಟ್ ಮಾಡ್ತೀವಂದ್ರೂ ಅದಕ್ಕೆ ಆದಂಥ ರಿಕ್ವೈರ್ಡ್ ಮೆಟೀರಿಯಲ್ಸ್, ಏನೇನು ಮೆಟೀರಿಯಲ್ಸ್ ರಿಕ್ವೈರ್ಡ್ ಇರುತ್ತೆ ಅದು ಫಸ್ಟ್ ನಾವು ನೋಡ್ಕೊಬೇಕು. ಆ ರಿಕ್ವೈರ್ಡ್ ಮೆಟೀರಿಯಲ್ಸ್ ಇದ್ದರೆ ಮಾತ್ರ ನಾವು ಒಂದು ಕ್ಲಾಸ್ನ ಆರಾಮಾಗಿ ಮಾಡೋಕ್ಕಾಗೋದು, ಇಲ್ಲ ಒಂದು ನಾವೇನು ಕಲಿತಿದ್ದೀವಿ ಅದನ್ನು ನೀಟಾಗೆ ಮಾಡೋಕ್ಕಾಗೋದು. ಇದೆಲ್ಲ ಫುಡ್ಗೆ ಮತ್ತು ನಮ್ಗೆ ಇಮಿಡಿ ಹೊಡೆದಿರುತ್ತಲ್ಲ ಅಲ್ಲೆಲ್ಲ ಬ್ರಷ್ ಮಾಡೋದಕ್ಕೆ ಯೂಸ್ ಆಗೋಂಥ ಐಟಮ್ಸ್ ಇವೆಲ್ಲ. ಸೊ ಇದೆಲ್ಲ ಬೇಸಿಕಲಿ ನಿಮಗೆ ಒಂದು ಪಾರ್ಲರಲ್ಲೇ ಸಿಗ್ಬಿಡುತ್ತೆ. ಸೊ ಪಾರ್ಲರಲ್ಲಿ ನೀವು ಹೋಗಿ ಮಾಡಿಸ್ಕೊತೀನಿ ಅಂದರೆ ಸೊ ಪಾರ್ಲರ್ ಅವ್ರ ಹತ್ರ ಎಲ್ಲ ರೆಡಿ ಇರುತ್ತೆ. ನೀವೇನಾದರೂ ಈ ಥರ ಐಟಮ್ಸ್ ಎಲ್ಲ ತೊಗೊಬೇಕಂದ್ರೆ ಈ ಸ್ಮಾಲ್ ಬ್ಯಾಂಗಲ್ ಸ್ಟೋರ್ಸ್ಗೆ ಹೋಗೋದಕ್ಕಿಂತ ಒಂದು ದೊಡ್ಡ ಬ್ಯಾಂಗಲ್ ಸ್ಟೋರ್ಗೆ ಹೋದರೆ ಎಲ್ಲ ಸೆಟ್ಸು ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ ವಿತ್ ಕ್ರೀಮ್ಸ್. ಏನೇನು ಕ್ರೀಮ್ಸ್ ಯೂಸ್ ಮಾಡ್ತೀವಿ ಮತ್ತು ಏನೇನು ನಾವು ಅದಕ್ಕೆ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಎಲ್ಲ ಒಂದು ಕಡೆ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಒನ್ ಟೈಮು ನಾನು ಕಲೀಲಿಕ್ಕೆ ಬೇಕು ಅಂತಂದರೆ ಮೀಶೋನಲ್ಲೂ ಆರ್ಡರ್ ಮಾಡ್ಬೋದು, ಇಲ್ಲ ಅಮೆಝಾನಲ್ಲಿ ಆರ್ಡರ್ ಮಾಡ್ಬೋದು. ಬಟ್ ಇಫ್ ಯು ಆರ್ ಆರ್ಡರಿಂಗ್ ಇನ್ ಅಮೆಝಾನ್ ನಿಮಗೆ ಒಳ್ಳೆ ಕ್ವಾಂಟಿಟಿ ಸಿಗುತ್ತೆ. ಇಲ್ಲ ನಾನು ಬೇಸಿಕಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ, ಬೇಸಿಕಾಗಿ ಎಲ್ಲ ಕಲ್ತ್ಕೊಂಡು ನಾನು ಮಾಡ್ಕೊತೀನಿ ಅನ್ನೋರಿಗೆ ಮೀಶೋ ಇಸ್ ದ ಬೆಸ್ಟ್ ಆಪ್ಷನ್. ಸೊ ನೀವು ನೋಡ್ಬೋದು ಇಷ್ಟು ರಿಕ್ವೈರ್ಮೆಂಟ್ ಐಟಮ್ಸ್ ಇದೆ. ಆ್ಯಂಡ್ ಇದಕ್ಕೆ ಅಂತ ಫಸ್ಟ್ ಏನಾಗ್ತಿತ್ತು ಅಂದರೆ ಒಂದೊಂದು ಕ್ರೀಮ್ಸು ಒಂದು ಇದು ಐಟಮ್ಸ್ ಬರೋದು, ಲೈಕ್ ಅದು ಏನೇನು ಯೂಸ್ ಮಾಡ್ತಾರಂತ. ಬಟ್ ಇವಾಗ ಹೇಗಿದೆ ಅಂದರೆ ಒಂದು ಟ್ಯೂಬ್ ಸೆಟ್ ಇದೆ. ಆ ಟ್ಯೂಬ್ ಸೆಟ್ ವೆರಿ ಗುಡ್ ಕಾಸ್ಟ್ ಇದೆ ಅದಕ್ಕೆ, ಬಟ್ ವೆರಿ ಗುಡ್ ಪ್ರಾಡಕ್ಟ್ ಆಗಿರುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಟೆಪ್ ಬೈ ಸ್ಟೆಪ್ಸ್ ಇದೆ ನಿಮಗೆ. ನಾನು ಫಸ್ಟ್ ಇದೇನು ಆಗಬೇಕು, ಫಸ್ಟ್ ಯಾವ್ದು ಆಗಬೇಕು, ನೆಕ್ಸ್ಟ್ ಯಾವ ಕ್ರೀಮ್ ಆಗಬೇಕು ಅನ್ನೋದು ನಿಮಗೆ ಹುಡುಕಷ್ಟು ಟೈಮ್ ತೊಗೊಳಲ್ಲ. ಬಿಕಾಸ್ ಆ ಕ್ರೀಮ್ ಸೆಟ್ಟಲ್ಲೇ ಬರೆದ್ಬಿಟ್ಟಿರುತ್ತೆ ಯಾವ್ದು ಏನೇನಕ್ಕೆ ಹಾಕಬೇಕು. ಇಲ್ಲ ಪೆಡಿಕ್ಯೂರ್ ಮಾಡುವಾಗ ಫಸ್ಟ್ ಯಾವ ಸಾಲ್ಟ್ ಥರ ಆಗಬೇಕು, ಒಂದು ಕ್ರಿಸ್ಟಲ್ ಸಾಲ್ಟ್ ಥರ ಬರುತ್ತೆ. ಸೊ ಇವಾಗ ಒಂದು 2 ಸೆಕೆಂಡ್ಸ್ ಮುಂಚೆ ಮ್ಯಾಮ್ ತೋರಿಸಿದ ಆ ಕ್ರಿಸ್ಟಲ್ ಸಾಲ್ಟು, ಆ ಸಾಲ್ಟ್ನ ನೀರಿಗೆ ಹಾಕ್ಬಿಟ್ಟು ನಮ್ಮ ಬಿಸಿನೀರಿಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು, ಇಲ್ಲಾಂದ್ರೆ ಒಂದು ಸ್ವಲ್ಪ ನಾವು ಕಾಲಿಗೆ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಬಿಸಿ ತಗಲ ನೀರಿಗೆ ಹಾಕ್ಕೊಂಡು ನಾವು ಕಾಲನ್ನ ಡೀಪಾಗಿ ಸೋಕ್ ಮಾಡಬೇಕಾಗತ್ತೆ. ಆ ಡೀಪ್ ಸೋಕ್ ಮಾಡಿದ್ಮೇಲೆ ನಾವೆಲ್ಲ ಪ್ರೊಸೀಜರ್ ಸ್ಟಾರ್ಟ್ ಆಗೋದು. ಸೊ ಇವಾಗ ಮ್ಯಾಮ್ ತಂದಿರೋ ಕ್ರೀಮಲ್ಲಿ ಅದರಲ್ಲೆಲ್ಲ ಸ್ಟೆಪ್ ಬೈ ಸ್ಟೆಪ್ಸ್ ಇದೆ. ಲೈಕ್ ಫಸ್ಟ್ ಆ ಕ್ರಿಸ್ಟಲ್ ಸಾಲ್ಟ್ ಆಗಿರ್ಬೋದು, ಅದಕ್ಕೆ ನಂಬರ್ 1 ಅಂತ ಹಾಕಿರ್ತಾರೆ. ಸೆಕೆಂಡ್ ಒಂದು ನಾವು ಫೀಟ್ ಕ್ಲೀನ್ ಮಾಡೋದಕ್ಕೆ ಒಂದು ಇದು ಯೂಸ್ ಮಾಡ್ತೀವಿ, ಕ್ರೀಮು ಅದಿರುತ್ತೆ. ಆ್ಯಂಡ್ ಸ್ಕಿನ್ ಶೈನಿಂಗ್ ಬರೋಕ್ಕೆ ಒಂದು ಕ್ರೀಮ್ಸ್ ಇರುತ್ತೆ. ಸೊ ವಾಟ್ ಎವರ್ ಇಟ್ ಇಸ್ ಸ್ಟೆಪ್ ಬೈ ಸ್ಟೆಪ್ಸ್ ಇರುತ್ತೆ. ಸೊ ಈಸಿಯಾಗಿ ನೀವು ಐಡೆಂಟಿಟಿ ಮಾಡ್ಬೋದು, ಒಂದು ಪ್ರೊಸೀಜರ್ ಆದಮೇಲೆ ಒಂದು ಪ್ರೊಸೀಜರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಪೆಡಿಕ್ಯೂರ್ ಮೆನಿಕ್ಯೂರ್ ನಾವೇ ಮಾಡ್ಕೊಳ್ಳೋಕ್ಕಾಗಲ್ಲ. ನಮಗೆ ಯಾರಾದರೂ ಒಬ್ಬರು ಬೇಕೇ ಬೇಕು, ನಮ್ಮ ಕಾಲಿಗೆ ಮಾಡೋಕ್ಕೆ ಒಬ್ಬರು ಬೇಕೇ ಬೇಕು. ಬಿಕಾಸ್ ನಾವು ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಾವೇ ಮಾಡ್ಕೊತೀವಿ ಅಂತ ಹೇಳೋಕ್ಕಾಗಲ್ಲ. ನೀವು ಯಾರೇ ಆಗಲಿ ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ನೀವು ಫಸ್ಟ್ ಅದನ್ನು ತಿಳ್ಕೊಂಡು ನೀವು ಮಾಡ್ಕೊತಾ ಹೋಗಿ. ಆ್ಯಂಡ್ ನೋಡ್ಬೋದು, ಫಸ್ಟ್ ಅದು ನೀರಲ್ಲಿ ನಮ್ಮ ಪಾದನ ಒಂದು 10 to 15 ಮಿನಿಟ್ಸ್ ಸೋಕ್ ಮಾಡಿ. ಸೆಕೆಂಡ್ ಪ್ರೊಸೀಜರ್ ಬರುತ್ತೆ, ಫಸ್ಟು ನೀವು ಇದು ರಿಮೂವ್ ಮಾಡಬೇಕು, ನೇಲ್ ಪೇಂಟ್ ರಿಮೂವ್ ಮಾಡಬೇಕು. ನೇಲ್ ಪೇಂಟ್ ಎಲ್ಲ ರಿಮೂವ್ ಮಾಡಿ ಅದರಲ್ಲಿರೋ ಡಸ್ಟ್ ಎಲ್ಲ ತೆಗ್ದು ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋಗಬೇಕಾಗತ್ತೆ. ನೀವು ನೋಡ್ಬೋದು, ಆ್ಯಸ್ ಇಟ್ ಒನ್ ಟೀಚರು ಇನ್ನೊಂದು ಟೀಚರ್ಗೆ ಮಾಡ್ತಿರೋದು. ಈ ವಿಡಿಯೋನಲ್ಲಿ ವಾಟ್ ಎವರ್ ದೇ ಆರ್ ಡೂಯಿಂಗ್, ಇದು ನಾರ್ಮಲ್ ಸ್ಟೂಡೆಂಟ್ ಮಾಡ್ತಿಲ್ಲ, ಒಂದು ಟೀಚರ್, ದಟ್ ಮೇನ್ ಟೀಚರ್ಗೆ ಇನ್ನೊಂದು ಟೀಚರು ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ಇವ್ರಿಗೆ ಮಾಡಿ ಹೀಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಗ್ಯಾಂಗ್ ಆಫ್ ಎ ಬಂಚ್ ಆಫ್ ಸ್ಟೂಡೆಂಟ್ಸ್ಗೆ
ಲೈಕ್ 25 ಮೆಂಬರ್ಸ್ ಆಫ್ ಸ್ಟೂಡೆಂಟ್ಸ್ಗೆ ಅಟ್ ಎ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಈ ವಿಡಿಯೋ ಏನಾಗುತ್ತೆ ಅಂದರೆ ನಾನು 2 ಪಾರ್ಟಿಷನಲ್ಲಿ ಮಾಡ್ತಾಯಿದ್ದೀನಿ, ಬಿಕಾಸ್ ಪೆಡಿಕ್ಯೂರ್ ಆ್ಯಂಡ್ ಮ್ಯಾನಿಕ್ಯೂರ್ ಟೇಕ್ಸ್ ಟೈಮ್. ಇವಾಗ ನಾವು ಬರೀ ಮಾಡ್ತಿರೋದು ಪೆಡಿಕ್ಯೂರು. ಆ್ಯಂಡ್ ಪೆಡಿಕ್ಯೂರ್ ಅಂದರೆ ಕಾಲಿಗೆ ಮಾಡೋಂಥದ್ದು, ಮ್ಯಾನಿಕ್ಯೂರ್ ಅಂದರೆ ಕೈಗೆ ಮಾಡೋಂಥದ್ದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೆಡಿಕ್ಯೂರ್ ಆ್ಯಂಡ್ ಮ್ಯಾನಿಕ್ಯೂರ್. ಕೈಗೆ ಮಾಡೋಂಥದ್ದನ್ನ ಕಾಲು ಮಾಡೋಂಥದ್ದನ್ನ ಡಿಫ್ರೆಂಟಾಗಿ ಕರೀತಾರೆ. ಆ್ಯಂಡ್ ಇವಾಗ ನಾವು ನಾರ್ಮಲಾಗಿ ಪಾರ್ಲರಲ್ಲಿ ಹೋಗಿ ಮಾಡಿಸ್ತೀವಂದರೆ ಮೋರ್ ದೆನ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಆದರೂ ಹಿಡಿಯುತ್ತೆ ನೀವು ಒಂದು ಕಾಲು ಮಾಡಿಸೋದು, 2 ಮೀನ್ಸ್ ಪೇರ್ ಆಫ್ ಕಾಲು ಮಾಡಿಸೋದಕ್ಕೆ. ಯಾಕಂದರೆ ಇಟ್ ಟೇಕ್ಸ್ ಟೈಮ್. ನಾವು ನೀಟಾಗಿ ಆ ಪಾದ ಹಿಂಡಿ ಎಲ್ಲ ಉಜ್ಜಬೇಕಾಗತ್ತೆ, ಈ ಹೊಡೆದಿರೋ ಹಿಂಡಿ ಎಲ್ಲ ಉಜ್ಜಬೇಕಾಗತ್ತೆ. ಸೊ ಇಟ್ ಟೇಕ್ಸ್ ಟೈಮ್. ಸೊ ನಾನು ಅಷ್ಟೇ ಈ ವಿಡಿಯೋನ ಒಂದೇ ಸರಿ ಮಾಡಿದ್ದಲ್ಲ, 2 ಪಾರ್ಟಿಷನಲ್ಲಿ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಫ್ ವೀಡಿಯೋಸ್ ನೋಡಿ, ದೆನ್ ಸೆಕೆಂಡ್ ಹಾಫ್ ವೀಡಿಯೋಸ್ ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀನಿ. ಪ್ಲೀಸ್ ನೀವು ನೋಡ್ಬೋದು. ಆ್ಯಂಡ್ ನೋಡಿ, ಈ ಸೈಡ್ಸಲ್ಲೆಲ್ಲ ಎಕ್ಸ್ಟ್ರಾ ಸ್ಕಿನ್ ಬೆಳ್ಕೊಂಡಿರುತ್ತೆ. ಆಫ್ಟರ್ ಕ್ಲೀನಿಂಗ್ ತಿರ್ಗಾ ಕಾಲೆಲ್ಲ ಸೋಕಾಗಿರುತ್ತಲ್ಲ, ಸೊ ಈಸಿಯಾಗಿ ಎಕ್ಸ್ಟ್ರಾ ಸ್ಕಿನ್ಸ್ನ ತೆಗಿಯೋಂಥದ್ದು. ಸೊ ಆ ಎಕ್ಸ್ಟ್ರಾ ಸ್ಕಿನ್ ತೆಗಿಯೋದಕ್ಕೆ ಒಂದು ಎಕ್ವಿಪ್ಮೆಂಟ್ ಬರುತ್ತೆ, ಅದರಲ್ಲೇ ಯೂಸ್ ಮಾಡಿದ್ರೆ ತುಂಬ ನೀಟಾಗಿ ಬಂದುಬಿಡುತ್ತೆ. ಆ್ಯಂಡ್ ಸ್ಕಿನ್ ವೆಟ್ ಆಗಿರೋದ್ರಿಂದ ಈಸಿಯಾಗಿ ಬರುತ್ತೆ. ನೀವು ನೋಡ್ಬೋದು ಮ್ಯಾಮ್ ಎಷ್ಟು ಚೆನ್ನಾಗಿ ತೆಗಿತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಕಾಲಲ್ಲಿ ಈ ಥರ ಸೈಡಲ್ಲಿರೋ ಎಕ್ಸ್ಟ್ರಾ ಸ್ಕಿನ್ಸ್ ಎಲ್ಲ ತೆಗೆದ್ರೆ ನೇಲ್ಸ್ ಗ್ರೋ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಈಸಿಯಾಗಿ ನೇಲ್ಸು ಗ್ರೋ ಆಗುತ್ತೆ, ಮತ್ತು ಆ ನೇಲ್ಸ್ ಶೇಪ್ ಕೊಡೋದಕ್ಕೂ ಈಸಿಯಾಗಿರುತ್ತೆ. ಸೊ ದಿಸ್ ಇಸ್ ದ ಸ್ಟಿಕ್, ಲೈಕ್ ದಿಸ್ ಇಸ್ ದ ಎಕ್ವಿಪ್ಮೆಂಟ್ ವಾಶ್ ಈಸ್ ಯೂಸಿಂಗ್. ಈ ಥರ ಎಕ್ವಿಪ್ಮೆಂಟ್ ನಿಮಗೆ ಸೆಟ್ಟಲ್ಲೇ ಬಂದುಬಿಡುತ್ತೆ, ನೀವು ಹೊರಗಡೆ ಸಪ್ರೇಟ್ ತೊಗೊಬೇಕಂತೇನೇ ಇಲ್ಲ. ಸೊ ಇದರಲ್ಲೇ ಸಿಕ್ಕಿದ ತಕ್ಷಣ ಎಕ್ಸ್ಟ್ರಾ ಸ್ಕಿನ್ನೆಲ್ಲ ನೀಟಾಗಿ ತೆಗಿಬೋದು. ಆ್ಯಂಡ್ ಅಲ್ಲಿ ಒಳಗೆ ಬ್ಲೇಡ್ ಥರ ಇರುತ್ತೆ. ನೀವು ತೆಗಿಯೋಕ್ಕೆ ಮುಂಚೆ ಲೈಕ್ ನಿಮಗೆ ಗೊತ್ತಿರಬೇಕು ಹೇಗೆ ತೆಗಿಬೇಕು, ಯಾವ ಡೈರೆಕ್ಷನಲ್ಲಿ ತೆಗಿಬೇಕು ಅಂತ. ಇಟ್ಸ್ ವೆರಿ ಈಸಿ ಟು ರಿಮೂವ್, ಬಟ್ ಸ್ಟಿಲ್ ನೀವು ಕೇರ್ಫುಲ್ಲಾಗಿ ತೆಗಿಬೇಕಾಗತ್ತೆ. ಸೊ ನೀವು ಇದು ಒಂಥರ ಕಟ್ಟರ್ ನೋಡಿ, ಇದು ಎಕ್ಸ್ಪೀರಿಯನ್ಸ್ ಕಟ್ಟರ್ ಮಾಡೋರು ಮಾತ್ರ ಈ ಥರ ಕಟ್ಟರಲ್ಲಿ ಮಾಡ್ತಾರೆ. ಸೊ 2 ಟೈಪ್ ಕಟ್ಟರ್ ಇರುತ್ತೆ. ಸೊ ಇದರಲ್ಲೂ ಯೂಸ್ ಆಗುತ್ತೆ, ಆ್ಯಂಡ್ ಬಿಫೋರ್ ಒಂದು ತೋರಿಸಿದ್ನಲ್ಲ ಅದರಲ್ಲೂ ಯೂಸ್ ಆಗುತ್ತೆ. ಆ್ಯಂಡ್ ನಾವೇನೇ ಮಾಡಬೇಕಂದ್ರೂ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಅದೊಂದು ಸ್ವಲ್ಪ ಏನಾದರೂ ಏಟಾದ್ರೂ ಒಂದು ಸ್ವಲ್ಪ ನೋವಾಗೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ನಿಧಾನಕ್ಕೆ ಮಾಡಿ, ಆ್ಯಂಡ್ ಕಲ್ತಿ ಮಾಡಿ. ಅನ್ನೋಯಿಂಗ್ಲಿ ನಾನು ಈ ವಿಡಿಯೋ ನೋಡಿದ ತಕ್ಷಣ ಮಾಡಿಬಿಡ್ತೀನಿ ಅನ್ನೋದೆಲ್ಲ ತುಂಬ ತಪ್ಪು. ಸೊ ನೀವು ಕಲ್ತಿ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಈ ಫೀಟಲ್ಲಿರೋ ಎಲ್ಲ ಡಾಟ್ ಸ್ಕಿನ್ಸು ಮತ್ತು ಡಸ್ಟ್ಗಳು ರಿಮೂವ್ ಮಾಡಬೇಕಾಗತ್ತೆ. ಆ್ಯಂಡ್ ಇದೆಲ್ಲ ಪ್ರೊಸೀಜರು ತುಂಬ ಲಾಂಗ್ ಇದೆ, ಬಟ್ ನಾನು ಪಾಸ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವು ಯಾರೇ ಈ ಥರ ವಿಡಿಯೋ ಮಾಡಬೇಕಂದ್ರೂ ಇಟ್ ಟೇಕ್ಸ್ ಟೈಮ್. ಯು ಶುಡ್ ಹ್ಯಾವ್ ದ ಪೇಷನ್ಸ್. ಮತ್ತು ಇದು ಚೆನ್ನಾಗಿ ಕಾಲನ್ನ ತಿಕ್ಕಬೇಕಾಗತ್ತೆ. ಆ್ಯಂಡ್ ಇಮ್ಡಿ ಹತ್ರ ಇದು ಒಂದು ಗಟ್ಟಿಗೆ ಒಂದು ಬೋನ್ಸ್ ಬರುತ್ತೆ, ಆ ಬೋನ್ಸ್ ಹತ್ರ ನೀವು ಚೆನ್ನಾಗಿ ಉಜ್ಜಬೇಕಾಗತ್ತೆ, ಯಾಕಂದರೆ ಅಲ್ಲಿ ಕಪ್ ತುಂಬ ಕಟ್ಟಿರುತ್ತೆ. ಸೊ ಅದನ್ನು ಚೆನ್ನಾಗಿ ಉಜ್ಜಿ, ಇದಾದಮೇಲೆ ನೀವು ಇದು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಕಾಗತ್ತೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಸೊ ಇದೆಲ್ಲ ಬರೀ ಬೇಸಿಕ್ ಮಾಡ್ತಿರೋದು ನಾವು, ಇನ್ನೂ ಕ್ರೀಮ್ಸ್ ಹಾಕಿಲ್ಲ, ಏನೂ ಹಾಕಿಲ್ಲ. ಬಟ್ ಓನ್ಲಿ ದ ಕ್ರಿಸ್ಟಲ್ ಸಾಲ್ಟ್ ಏನು ಕೊಟ್ಟಿದ್ರೋ ಅದೊಂದು ಚೂರು ಹಾಕಿ ಮಾಡ್ತಿರೋದು. ಆ್ಯಂಡ್ ಈ ಫೀಟ್ ಕ್ಲೀನರಲ್ಲಿ ತೊಗೊಂಡು ಚೆನ್ನಾಗಿ ಉಜ್ಜಬೇಕಾಗತ್ತೆ. ಅದು ಉಜ್ಜಿದ ನಂತರ ಈ ನೆಕ್ಸ್ಟ್ ಎಕ್ವಿಪ್ಮೆಂಟ್ ಬರುತ್ತೆ, ಅದು ಎಕ್ಸ್ಟ್ರಾ ನಿಮ್ಮದು ಕಾಲು ಹೊಡೆದಿರುತ್ತಲ್ಲ, ಆ ಕಾಲೆಲ್ಲ ಹೊಡೆದಿರೋದನ್ನ ಕ್ಲೀನ್ ಮಾಡೋಕ್ಕೆ, ಒಂದು ಕ್ಲಿಯರ್ ಫೀಟ್ ಕೊಡೋಕ್ಕೆ ಯೂಸ್ ಮಾಡೋಂಥದ್ದು. ಸೊ ಅದರಿಂದ ಇವಾಗ ನಾವು ಕಾಯಿ ತುರಿದಾಗ ಹೆಂಗೆ ತರ್ತರಿಯಾಗಿ ಬರುತ್ತೆ, ಹಾಗೆ ಇದು ನಾವು ಕಾಲಿಗೆ ಗಲೀಜೆಲ್ಲ ತೆಗಿತಿರುವಾಗ ಮತ್ತು ಲೆವೆಲ್ ಮಾಡುವಾಗ ಫೀಟ್ನ ಎಕ್ಸ್ಟ್ರಾ ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪೋರ್ಷನ್ ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ. ಸೊ ಇಲ್ಲಿವರೆಗೂ ಮಾಡೋದಕ್ಕೆ ನಮಗೆ ಮೋರ್ ದೆನ್ 45 ಮಿನಿಟ್ಸ್ ಹಿಡಿಯುತ್ತೆ. ಸೊ ಥ್ಯಾಂಕ್ ಯು ವಾಚ್ ದಿಸ್.